Hello students, welcome everyone for your online classes. Today I will be starting with part 1 of your new unit 2, Phylum Porifera. So in the last unit we have studied the general characteristics, classification up to classes with example of phylum Protozoa and the locomotion and locomotory organelles in case of Protozoa. In this unit we will start with the new phylum of animal kingdom, that is Phylum 2, Porifera. It comes under paper 1, Animal Diversity, first semester Zoology. So for the organisms which comes under Phylum Porifera, they are called as sponges. They are common ಆಗಿ ಅದನ್ನು sponges ಅಂತ ಕರಿತೀವಿ. So topics, as I said, general characters or characteristics and classification up to classes. So what are the general characteristics? ಸೊ ಈ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಐತೆ ಈ ಒಂದು ಫೈಲಮಲ್ಲಿ ಇರುವಂಥ ಆರ್ಗನಿಸಮ್ಸಲ್ಲಿ ಅಂತ ಹೇಳಬೇಕಾದ್ರೆ, ಇಟ್ ಬಿಲಾಂಗ್ಸ್ ಟು ಕಿಂಗ್ಡಮ್ ಆನಿಮೇಲಿಯಾ. ಹ್ಯಾಬಿಟ್ಯಾಟಸ್ ಆಕ್ವಿಟ್ಯಾಟ್. ವಾಟ್ ಇಸ್ ಹ್ಯಾಬಿಟ್ಯಾಟ್ ಮೀನ್ಸ್ ದ ಪ್ಲೇಸ್ ವೇರ್ ದ ಆರ್ಗನಿಸಮ್ಸ್ ಲೀವ್. ಓಕೆ, ಯಾವ ಜಾಗದಲ್ಲಿ ವಾಸವಾಗ್ತಾರೆ ಈ ಒಂದು ಆ್ಯನಿಮಲ್ಸು, ಬದುಕ್ತಾರೆ ಅಂತ ಆ ಪ್ಲೇಸನ್ನು ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಆಕ್ವಾಟಿಕ್ ಅಂತ ಹೇಳಿದರೆ ಯೂಶ್ವಲಿ ವಾಟರ್ ಮೀಡಿಯಮ್ ಆಗಿರುತ್ತೆ, ಮೋಸ್ಟ್ಲಿ ಮರೈನ್ ಅಂತ ಹೇಳಿದರೆ ಸಾಲ್ಟ್ ವಾಟರಲ್ಲಿ, ಸಿ, ಓಷನ್ಸ್ ಇದರಲ್ಲಿ ಇರುತ್ತೆ. ಆ್ಯಂಡ್ ಫ್ಯೂ ಆರ್ ಟೆರಿಸ್ಟ್ರಿಯಲ್ ಅಂತ ಹೇಳಿದರೆ ದೀಸ್ ಆರ್ ದ ಆರ್ಗನಿಸಮ್ಸ್ ವಿಚ್ ಲೀವ್ಸ್ ಆನ್ ದ ಲ್ಯಾಂಡ್ ಮೇಲೆ ಇರುವಂಥದ್ದು. ಹ್ಯಾಬಿಟ್, ದೇ ಆರ್ ಸಾಲಿಟರಿ ಆರ್ ಕೊಲೋನಿಯಲ್. ಸಾಲಿಟರಿ, ಸಿಂಗಲ್ ಅಥವಾ ಕಾಲೋನಿ ಫಾರ್ಮಲ್ಲಿರುತ್ತೆ. ಸೊ ಗ್ರೇಡ್ ಆಫ್ ಆರ್ಗನೈಸೇಷನ್ ಸೆಲ್ಯುಲಾರ್ ಗ್ರೇಡ್ ಆಫ್ ಅಂತ ಬಾಡಿ ಈಸ್ ಫಾರ್ಮ್ಡ್ ಆಫ್ ಸೆಲ್ಸ್. ಟಿಶ್ಯೂಸ್ ಆರ್ಗನ್ಸ್ ಇನ್ನೂ ಅಷ್ಟೊಂದು ಡೆವಲಪ್ ಆಗಿರೋದಿಲ್ಲ. ದೆನ್ ಶೇಪ್, ಬಾಡಿ ಶೇಪ್ ಈಸ್ ವೇರಿಯಬಲ್, ಮೋಸ್ಟ್ಲಿ ಸಿಲಿಂಡರ್ ಶೇಪ್ ವೇರಿಯಬಲ್ ಇರುತ್ತೆ, ಸಿಲಿಂಡರ್ ಶೇಪ್ ಇರುತ್ತೆ. ಸಿಮೆಟ್ರಿ, ಸಿಮೆಟ್ರಿಕಲ್, ಯಾವುದು ಸಿಮೆಟ್ರಿ ಇರೋದಿಲ್ಲ, ಅಥವಾ ರೇಡಿಯಲ್ ಸಿಮೆಟ್ರಿ ಇರುತ್ತೆ. ಐ ಹ್ಯಾವ್ ಟೋಲ್ಡ್ ಯು ಆಲ್ ದಿಸ್ ಬೇಸಿಕ್ಸನ್ನು ಫಸ್ಟೇ ಹೇಳಿದ್ದೀನಿ ನಾನು, ಫೈಲಮ್ ಪ್ರೋಟೋಜೋವಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೆ ನಾನು. ಓಕೆ, ಆ್ಯಂಡ್ ದೆನ್ ಜರ್ಮ್ ಲೇಯರ್ಸ್, ಡಿಪ್ಲೋಪ್ಲಾಸ್ಟಿಕ್, ದಟ್ ಮೀನ್ಸ್ ಹ್ಯಾವಿಂಗ್ 2 ಜರ್ಮ್ ಲೇಯರ್ಸ್. ಓಕೆ, ಒನ್ ಈಸ್ ಎಕ್ಟೋಡರ್ಮ್ ಆ್ಯಂಡ್ ಒನ್ ಈಸ್ ಎಂಡೋಡರ್ಮ್. ದೆನ್ coelom, body cavity is absent, coelom, but spongocoel is present. Spongocoel is the liquid material which is present. Then surface of the body, it has numerous perforation called ostia. So ಈ ಒಂದು ಫೈಲಮಲ್ಲಿ ಬರುವಂಥ ಆರ್ಗನಿಸಮ್ಸ್ ಬಾಡಿ ಮೇಲೆ ನಿಮಗೆ ಪರ್ಫೊರೇಷನ್ಸ್ ಅಂತ ಹೇಳಿದರೆ ಸ್ಮಾಲ್ ಹೋಲ್ಸ್ ಥರ ಇರುತ್ತೆ, ಅದನ್ನು ನಾವು ಆಸ್ಟಿಯಾ ಅಂತ ಹೇಳ್ತೀವಿ. ದಿಸ್ ಹೆಲ್ಪ್ ಫಾರ್ ದ ಎಂಟ್ರಿ ಆಫ್ ವಾಟರ್ ಆ್ಯಂಡ್ ಅ ಲಾರ್ಜ್ ಪೋರ್ ಅಟ್ ದ ಎಪೆಕ್ಸ್ ಕಾಲ್ಡ್ ಆಸ್ ಆಸ್ಕ್ಯುಲಮ್. ಎಪೆಕ್ಸಲ್ಲಿ, ಟಿಪ್ಪಲ್ಲಿ, ರೀಜನಲ್ಲಿ ಆಸ್ಕ್ಯುಲಮ್ ಅಂತ ಒಂದು ಲಾರ್ಜ್ ಪೋರ್ ಇರುತ್ತೆ. ಇಟ್ ಈಸ್ ಫಾರ್ ದ ಎಕ್ಸಿಟ್ ಆಫ್ ದ ವಾಟರ್. ಈ ಸ್ಮಾಲ್ ಹೋಲ್ಸ್, ಪೋರ್ಸ್ ಏನಿರುತ್ತೆ, ಪೋರ್ಸ್ ಅಂತ ಹೇಳಿದರೆ ಹೋಲ್ಸ್ ಅಂತ. ಓಕೆ, ಅದರಿಂದ ವಾಟರ್ ಬಾಡಿ ಒಳಗಡೆ ಎಂಟರ್ ಆಗುತ್ತೆ, ಆಸ್ಕ್ಯುಲಮ್ ಮುಖಾಂತರ ಹೊರಗಡೆ ಹೋಗುತ್ತೆ. ಓಕೆ, ವಾಟರ್ ಎಂಟರ್ಸ್ ಥ್ರೂ ಆಸ್ಟಿಯಾ ಆ್ಯಂಡ್ ಎಕ್ಸಿಟ್ಸ್ ಥ್ರೂ ಆಸ್ಕ್ಯುಲಮ್. ಸೊ ಆಸ್ ದಿಸ್ ವಾಟರ್ ಈಸ್ ಮೂವಿಂಗ್ inside the body, at that time only the respiration, circulation, your excretion, nutrition, all these activities will take place in presence of water only. Then water canal system is present. Then endoskeleton, either calcareous spicules, that is calcium carbonate ಇಂದ ಫಾರ್ಮ್ ಆಗಿರುವಂಥ ಸ್ಪಿಕ್ಯೂಲ್ಸ್ ಇರುತ್ತೆ, ಅಥವಾ ಸಿಲಿಷಿಯಸ್ ಸ್ಪಿಕ್ಯೂಲ್ಸ್ ಫಾರ್ಮ್ಡ್ ಆಫ್ ಸಿಲಿಕಾ ಆರ್ ಸ್ಪಾಂಜಿನ್ ಫೈಬರ್ಸ್, ದೀಸ್ ಆರ್ ಫಾರ್ಮ್ಡ್ ಆಫ್ ಪ್ರೋಟೀನ್ಸ್. ಇವೆಲ್ಲನೂ ಕೂಡ ಎಂಡೋಸ್ಕೆಲಿಟನ್. ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ ಆಫ್ ದ ಆರ್ಗನಿಸಮ್ ಇನ್ ದ ಫಾರ್ಮ್ ಆಫ್ ಅ ಸ್ಕೆಲಿಟನ್. ದೆನ್ ನ್ಯೂಟ್ರಿಷನ್ ಇಸ್ ಹೋಲೋಝೋಯಿಕ್, ದಟ್ ಮೀನ್ಸ್ ಇಟ್ ವಿಲ್ ಎಂಗಲ್ಫ್ ದ ಹೋಲ್ ಆರ್ಗನಿಸಮ್ ಆ್ಯಂಡ್ ಇಟ್ ವಿಲ್ ಡೈಜೆಸ್ಟ್ ಇಟ್. ವಾಟರಲ್ಲಿ ಎಂಟರ್ ಆಗುವಂಥ ಎಲ್ಲ ಆರ್ಗನಿಸಮ್ಸ್ನ ಅದು ಹಾಗೆ ಡೈಜೆಸ್ಟ್ ಮಾಡುತ್ತೆ. ಡೈಜೆಷನ್ ಇಸ್ ಇಂಟ್ರಾಸೆಲ್ಯುಲಾರ್, ಸೆಲ್ ಒಳಗಡೆ ಡೈಜೆಷನ್ ಆಗುತ್ತೆ. ಗ್ರೇಡ್ ಆಫ್ ಆರ್ಗನೈಸೇಷನ್ ಸೆಲ್ಯುಲಾರ್ ಇರೋದ್ರಿಂದ, ಸೊ ಬಿಕಾಸ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಇಸ್ ಸೆಲ್ಯುಲಾರ್, ಆಬ್ವಿಯಸ್ಲಿ ದ ಡೈಜೆಷನ್ ವಿಲ್ ಬಿ ಇಂಟ್ರಾಸೆಲ್ಯುಲಾರ್. ಇನ್ಸೈಡ್ ದ ಸೆಲ್ ಇಟ್ ವಿಲ್ ಹ್ಯಾಪನ್. ನರ್ವಸ್ ಸಿಸ್ಟಮ್ ಇಸ್ ಆಬ್ಸೆಂಟ್, circulatory system is absent, excretory and respiratory organs are absent. There are no tissues only, then how come the organs will be formed? Only it is a cellular grade of organization. Excretory and respiratory organs are also absent. Reproduction is asexual by budding or gemule or regeneration.
Asexual reproduction takes place by these three mechanisms. Budding, as I said you, a small bud-like structure will be formed from the parent body, and then that will develop into a whole organism. Then gemmules, this will develop into a whole organism. And regeneration, when the body part is cut, again that will be regenerated. Matte a body form agutte, part form agutte, that is a regeneration. Sexual reproduction also takes place. It is by gametic fusion, that is fusion of the male and the female gamete. Fertilization is internal, inside the body of the organism. Example for the organisms which comes under this phylum is, so Clathrina, Cycon, Grantia, Euplectella, Hyalonema, Spongilla and Euspongia. These are some of the organisms. So here you can see some of the Cycon, when different sponges which belongs to Porifera. You can see various colors. This is osculum, and here you have different size pores, and this is called as ostia. Okay, and classification of phylum Porifera based on the type of the skeletal system. Okay, the phylum Porifera is divided into three classes. Skeletal system ಮೇಲೆ phylum Porifera na 3 classes ಅಲ್ಲಿ divide ಮಾಡ್ತಾರೆ. Class 1 is called as Calcarea. It is also called as Calcispongia. Then class 2 is called as Hexactinellida or Hyalospongiae, and class 3 is called as Demospongiae. So if we deal about class 1 Calcarea, Calcispongia, it is formed of lime or calcium. So endoskeleton is formed of lime or calcium. So hence the name Calcarea. Habitat is, they are exclusively marine, lives in the salt water. Habitants, how they will be, solitary means single agi ಬದುಕುವಂಥದ್ದು, ಒಂದೇ ಸಿಂಗಲ್ ಇದ್ರೂ ಕೂಡ ಜೀವನ ಮಾಡುತ್ತೆ. ಕೊಲೋನಿಯಲ್ ಅಂತ ಹೇಳಿದ್ರೆ ದೇರ್ ಆರ್ ಮೋರ್ ಫಾರ್ಮ್ಸ್, ಕಾಲೋನಿಯಲ್ಲಿ ಜೀವನ ಮಾಡುವಂಥದ್ದು. ದೆನ್ ಎಂಡೋಸ್ಕೆಲಿಟನ್, calcareous spicules composed of calcium carbonate, that is there as a endoskeleton. Then symmetry is radially symmetrical. Shape, as I said you, cylindrical irutte. Example is lichen and Leucosolenia is the example. Then class 2 Hexactinellida or Hyalospongiae. Here it is endoskeleton. Here 6 actin. Okay, hex means 6, actin means ray, idea means terminal. Okay, the body usually it is having 6 rays like endoskeleton. Okay, see, which is made up of silica. Habitat exclusively marine, and these lives in deep sea alli irutte. It lives in the lower regions of the sea, and habitat is solitary. They live singly, solitary. Endoskeleton, 6 rayed siliceous spicules are there. Symmetry, it is radially symmetrical. Shape, cylindrical shape. Example Euplectella and Hyalonema are the examples. Class 3 Demospongiae. Here mostly marine and some are freshwater. Habitat, so most of the organisms marine form irutte, ತುಂಬ ಕೆಲವೊಂದು ಫ್ರೆಶ್ ಫಾರ್ಮ್ ಇರುತ್ತೆ. ಎಂಡೋಸ್ಕೆಲಿಟನ್ ಸಿಲಿಕಾದಿಂದ ಫಾರ್ಮ್ ಆಗಿರುತ್ತೆ ಮತ್ತು ಸ್ಪಾಂಜಿನ್ ಫೈಬರ್ಸಿಂದ, ಆರ್ ಬೋತ್ ಆರ್ ನನ್. Okay, endoskeleton may be present or may be absent. If present, it is formed of silica or spongin fibers. Then the spicules are monoaxon or tetraxon but never 6 rayed. Okay, spicules, monoaxon having 1 ray, tetra means having 4 rays. 6 rays ಇರುವಂಥದ್ದು absent ಆಗಿರುತ್ತೆ. You have studied in your PUC classes, I think. Okay, structure of different this one gemmules ಅಂತ ಹೇಳ್ತೀವಿ. Then and spicules, these are all the asexual reproductive bodies present in case of phylum Porifera. Symmetry asymmetrical, yadu symmetry iradilla. Shape is irregular. Canal system is complicated here. Canal system anta irutte, that is water entering and going out. This system is called as canal system, and spongocoel is completely absent here. Example Spongilla is the example. Here you can see Cycon, this is Euspongia, and here Spongilla is the example. These dotted structures are called as ostia, and here at the tip you have ostium. So this is about the general characteristics or general characters of phylum Porifera. Okay, we have studied the general characteristics. Yes, canal system, as said you, canal system is present. There are 18 general characteristics. Fertilization is 2 types, internal and external. Internal means which is taking place inside the body of the parent mother, and external means which is taking place outside the body of the parent.
that is external fertilization, and you have studied some of the examples. Then you have studied the classification of phylum Porifera. It is divided into 3 classes based on the type of the skeleton. Here Calcarea, Hexactinida and Demospongia are the 3 classes. In Calcarea, endoskeleton is formed of calcareous spicules composed of calcium carbonate. Okay, and then in case of Hexactinida or Hyalospongia, endoskeleton is formed of 6 rayed siliceous spicules. Spicules ಅಲ್ಲಿ 6 rays ಇರುತ್ತೆ. Okay, and then Demospongia, here this endoskeleton may be present or absent. If present, it is formed of silica and spongin fiber, that is the protein. So this is about your general characteristics and classification up to classes with examples of phylum Porifera. So with this I will be stopping today's class. So thank you viewers.